ಅಂದು ಇಡೀ ಜಗತ್ತೇ ಪ್ರೇಮಿಗಳ ದಿನಾಚರಣೆಯಲ್ಲಿ ತೊಡಗಿತು. ಆದರೆ ಅದೇ ದಿನ ನಮ್ಮದೇ ನೆಲದಲ್ಲಿದ್ದ ರಕ್ಕಸನೊಬ್ಬ ಅಟ್ಟಹಾಸ ಮೆರೆದು ಸೈನಿಕರ ಜೀವ ಬಲಿ ಪಡೆದಿದ್ದ. ಈ ವೇಳೆ ಕರುನಾಡಕಲಿ ಗುರು ಕೂಡ ನಮ್ಮನ್ನೆಲ್ಲ ಅಗಲಿದ್ರು. ಆಗ ದುಃಖದಲ್ಲಿದ್ದ ಅವರ ಕುಟುಂಬಕ್ಕೆ ನೆರವಾಗೋಣ ಅಂತ TV9 ಕರೆ ಕೊಟ್ಟಿತ್ತು. ಈ ಕರೆಗೆ ಸಿಕ್ಕ ಸ್ಪಂದನೆ ಅದ್ಭುತ. ಕೆಚ್ಚೆದೆ ವೀರ, ಕರುನಾಡಿನ ವೀರಪುತ್ರ, ಸಕ್ಕರೆ ನಾಡಿನ ಅಕ್ಕರೆಯ ಗಂಡು, ಯುದ್ಧ ಭೂಮಿಗೆ ಇಳಿದ್ರೆ ಗುಂಡು ಸಿಡಿಗುಂಡು. ಅವರೇ ಕರ್ನಾಟಕದ ಹೆಮ್ಮೆಯ ಪುತ್ರ, ಹುತಾತ್ಮ ಗುರು. ಫೆಬ್ರವರಿ 24ರಂದು ಇಡೀ ದೇಶವೇ ಊಹಿಸದ ಘಟನೆಯೊಂದು ನಡೆದು ಹೋಗಿತ್ತು. ಪುಲ್ವಾಮಾ ಬಳಿ ಉಗ್ರನ ಕುಕೃತ್ಯಕ್ಕೆ 40ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿದ್ರು. ದಾಳಿ ವೇಳೆ ಕರುನಾಡಿನ ಹೆಮ್ಮೆಯ ಪುತ್ರ, ಗುಡಿಗೆರೆಯ ಗುರು ಕೂಡ ಪ್ರಾಣ ತ್ಯಾಗ ಮಾಡಿದ್ರು. ಸಕ್ಕರೆ ನಾಡಿನ ಅಕ್ಕರೆ ಗಂಡೆ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ರು. ಆದ್ರೆ ದುಷ್ಟ ಕೂಟದ ಆರ್ಭಟಕ್ಕೆ ಆ ಮನೆ ಈಗ ಮನೆ ಮಗನಿಲ್ಲದ ಸೂತಕ ಆವರಿಸಿಬಿಟ್ಟಿದೆ. ಮಗನನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರಾದ್ರೆ, ಪತಿ ಇಲ್ಲದೆ ಪತ್ನಿ ಕಂಗಾಲಾಗಿದ್ದಾರೆ. ಇಡೀ ಕುಟುಂಬಕ್ಕೆ ಕಣ್ಣೀರು ಬಿಟ್ಟು ಬೇರೇನೂ ಇಲ್ಲವಾಗಿದೆ. ಇನ್ನು ಗುರು ಇಲ್ಲದೆ ಕುಟುಂಬ ಸಂಕಷ್ಟದಲ್ಲಿ ಸಿಲುಕಿದಾಗ ಜನ ನೊಂದ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. TV9 ಕೂಡ ನೆರವು ನೀಡುವಂತೆ ಕರೆ ಕೊಟ್ಟಿತ್ತು. ಈ ಕರೆಗೆ ಸಿಕ್ಕ ಸ್ಪಂದನೆ ಅದ್ಭುತ. ಗುರು ಕುಟುಂಬಕ್ಕೆ ಹರಿದು ಬಂತು ನೆರವಿನ ಮಹಾಪೂರ. ಹುತಾತ್ಮ ಗುರು ಕುಟುಂಬದ ಕೈ ಸೇರಿದೆ ನಿಮ್ಮ ಸಹಾಯ. ಹೌದು, ಗುರು ಫ್ಯಾಮಿಲಿಗೆ ಹಣಕಾಸಿನ ನೆರವು ನೀಡುವಂತೆ TV9 ಜನರಲ್ಲಿ ಮನವಿ ಮಾಡಿತ್ತು. ಈ ಮನವಿಗೆ ಸ್ಪಂದಿಸಿದ ಕನ್ನಡಿಗರು ತಮ್ಮ ಕೈಲಾದ ಹಣಕಾಸಿನ ನೆರವು ನೀಡಿದ್ರು. ಈಗ ಈ ಹೃದಯವಂತರು ನೀಡಿದ ಸಹಾಯ ನೊಂದ ಕುಟುಂಬದ ಕೈ ಸೇರಿದೆ. ಜನರು ನೀಡಿದ ನೆರವಿನ 15,46,000 ರೂಪಾಯಿ ಹಣದ ಚೆಕ್ ಅನ್ನ ಹುತಾತ್ಮ ಗುರು ಕುಟುಂಬಕ್ಕೆ TV9 ಕರ್ನಾಟಕದ ನಿರ್ದೇಶಕ ಮಹೇಂದ್ರ ಮಿಶ್ರಾ ಅವರು ಹಸ್ತಾಂತರಿಸಿದ್ದಾರೆ. ಇನ್ನು ಜನರ ಸ್ಪಂದನೆಯನ್ನ ನೋಡಿ ಭಾವುಕರಾದ ಗುರು ಕುಟುಂಬದವರು, ನಿಮ್ಮ ಸಹಾಯಕ್ಕೆ ನಾವು ಸದಾ ಚಿರಋಣಿ ಅಂದ್ರು. ಯಾರು ಸಹಾಯ ಮಾಡೋರು ಅವ್ರಿಗೆಲ್ಲ ನಾನು ಧನ್ಯವಾದಗಳು ತಲುಪಿಸ್ತೀನಿ ಕಣಪ್ಪ. ಇಷ್ಟು ಮಾತ್ರ ನಾನು ಮಾತಾಡ್ತೀನಿ. ನಾನು ಯಾರು ನನ್ನ ಕೈ ಎತ್ತಿ ನನ್ನ ಬೆಂತಟ್ಟಿ ನನಗೆ ಧೈರ್ಯ ಕೊಟ್ಟಾರ ಅವ್ರಿಗೆಲ್ಲ ನಾನು ಧನ್ಯವಾದಗಳು. ತುಂಬಾ ಮಿಸ್ ಮಾಡ್ಕೋತೀನಿ. ಸಮಸ್ತ ನಾಡಿನ ಜನತೆಯಲ್ಲಿ ಅವ್ರ ಪ್ರೀತಿ, ಅವ್ರ ನಂಬಿಕೆ, ಅವ್ರು ಹೇಳ್ತಿದ್ದ ಧೈರ್ಯನ ನಾನು ನೋಡ್ತಾ ಇದ್ದೀನಿ, ಕಾಣ್ತಾ ಇದ್ದೀನಿ. ಅವರಿಗೆಲ್ಲರೂ ವಂದನೆಗಳು. ನಿಮ್ಮ ನೆರವು ಈಗ ನೊಂದ ಕುಟುಂಬದಲ್ಲಿ ಹೊಸ ಭರವಸೆ ತಂದಿದೆ. ನಿಮ್ಮ ಸಹಾಯಕ್ಕೆ ಕುಟುಂಬದವರ ಹೃದಯವೂ ತುಂಬಿ ಬಂದಿದೆ. ಕಷ್ಟದಲ್ಲಿದ್ದ ಕುಟುಂಬಕ್ಕೆ ಸ್ಪಂದಿಸಲು ಸೇತುವೆಯಾದ TV9 ಕಾರ್ಯವು ಈ ಮೂಲಕ ಸಾರ್ಥಕವಾಗಿದೆ. ಬ್ಯೂರೋ ರಿಪೋರ್ಟ್, TV9.